ಬಾಯ್ ಅಜ್ಜರ ಹಸಿರು ತಗೋ ಬಾಯ್ ಕಡೆ ಮುಂದಕ್ಕೆ. ಎಷ್ಟು ದಿನ ಹಂಗ ಹಿಂದ ನಿಡ್ರವಣಿ. ಇವತ್ತಿನ ದಿನ ಹೆಸರು ಮಾಳಿಂಗರಾಯ, ಮಾಳೋಡ್ ನಿಪ್ನಾಳ. ಬಹುತೇಕ ಆತನ ಹೆಸರು ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘ ಸಿದ್ಧ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳಕತ್ತಾನ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುರ್ಲೇಖನ ಬಿದ್ದೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ ಬೀರಲಿಂಗೇಶ್ವರರನ್ನ, ಮಹಿಮಾಪುರುಷ ಮಹಾತ್ಮ ಮಾಳಿಂಗರಾಯರನ್ನ, ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ, 31ನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ಮಾಳು ನಿಪ್ನಾಳವರ ಜನ್ಮದಿನದ ಈ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಸಿದ್ದರಾಮಾನಂದಜ್ಜ ಬಬಲಾದಿಯ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ, ದರಿಕಾನಂದಜ್ಜರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ, ಸಿದ್ದು ಗಜು ಅಪ್ಪಾಜಿ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಶರಣೆಂದು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ನಮಗ್ ಗೊತ್ತದ, ಯಾರಿಗೂ ಪ್ರವಚನ ಕೇಳುವಟ್ಟು ಪುರುಸತ್ತಿಲ್ಲ. ಉಪದೇಶ ಮಾಡಿದ್ರೆ ಉಪ್ಪಾದ್ರ ಅನಿಸ್ತೈತಿ ನಿಮಗೆಲ್ಲ ಇವತ್ತು. ಯಾಕಂದ್ರೆ ಅಂತಿಂತ ಕಲಾವಿದರು ಇವತ್ತು ಬಂದಾರ. ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತಿನ ದಿನ ಸೇರಿದ್ದೀರಿ. ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕಾಲದಿಂದಲೂ ಕೂಡ ಈ ಭಾಗದ ಜನಪದ, ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂಥದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿದ್ದು, ಬೆಂಗಳೂರು ಒಳಗಿನ ಕಲಾವಿದರ ತಂದ್ರ ಇಡೀ ಕರ್ನಾಟಕದ ತುಂಬ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು, ಬಹಳ ಜನರು ಅವ್ರು ಬಂದ್ರೆ ಸೇರ್ತಿದ್ರು ಅಂತ ಒಂದು ಕಾಲ ಇತ್ತು. ಆದ್ರೆ ಆ ಕಾಲವನ್ನ ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರ್ತಕ್ಕಂಥ ಕಲಾವಿದರು ಈ ಡಿಜಿಟಲ್ ಮೀಡಿಯಾ, ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂತ ಕಲಾವಿದರು ಹೊರಗೆ ಬಂದ್ರತ್ತಂದ್ರ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಳು ನಿಪ್ನಾಳ್. ಎಲ್ಲೇ ಬೆಳಗಾವಿ ಜಿಲ್ಲೆ ಇರತಕ್ಕಂತ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರ
ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂಥ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂಥ ವ್ಯೂಸ್ ನೋಡಿ ಗಾಬರಿ ಆಗ್ತಿದ್ರಂತ. ಅದಕ್ಕೆ ಶಕ್ತಿ ಏನಂತಂದ್ರ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ, ಈ ಭಾಗದ ಆ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಒಂದಿಟ್ಟು ಮುಂದಕ್ಕೆ ಬಾರ್ ಬಾಯ್ ಅಜ್ಜರ ಹಸಿರು ತಗೋ, ಬಾಯ್ ಕಡೆ ಮುಂದಕ್ಕೆ. ಎಷ್ಟು ದಿನ ಹಂಗ ಹಿಂದ ನಡ್ರವಣಿ. ಇವತ್ತಿನ ದಿನ ಹೆಸರು ಮಾಳಿಂಗರಾಯ, ಮಾಳೋಡ್ ನಿಪ್ನಾಳ. ಬಹುತೇಕ ಆತನ ಹೆಸರು ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘ ಸಿದ್ಧ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಕತ್ತಾನ. ಇವತ್ತಿನ ಹುಟ್ಟುಹಬ್ಬ ಎಷ್ಟು ವಿಭಿನ್ನವಾಗೈತಂದ್ರ, ಯಾರೋ ರಾಜಕಾರಣಿಗಳು ಹುಟ್ಟುಹಬ್ಬ ಮಾಡಿಸ್ಕೊಂತಾರಂತ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ. ಬೆಂಗಳೂರು ಭಾಗದ ಕಲಾವಿದರ ಹುಟ್ಟುಹಬ್ಬ ಮಾಡ್ಕೋತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ. ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ 31 ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸಿಕೊಂಡು ಇಂಥ ಒಂದು ವಿಜೃಂಭಣೆಯಿಂದ ಬರ್ತಡೇ ಹುಟ್ಟುಹಬ್ಬನ ಆಚರಿಸಿಕೊಳ್ಳಕತ್ತಾನಂದ್ರ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡೇನೆ. ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು. ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದತ್ತಂದ್ರ ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ. ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿಯವರಾಗಿರ್ಬೋದು, ಮಾದೇವಣ್ಣ ಗೋಡೆರವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮ್ಯಾಲ ಇರ್ತೈತಿ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳೂರ್ ನಿಪ್ನಾಳ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗೆ ಆಗ್ಲಿ, ಈ ಭಾಗದ ಸೊಗಡನ್ನ, ಈ ಭಾಗದ ತಾಕತ್ತನ್ನ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯನಿಗೆ ಸಿಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ. ಯಾಕಂದ್ರ ನಮ್ಮ ಮಾದೇವಣ್ಣವರು ಎಲ್ಲ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರ. ಅದು ಹಾರ ಹೆಂಗದಂದ್ರೆ ಹಾಕೊಂಡವ್ರಿಗೆ ಗೊತ್ತಿರ್ತದ. ಅಜ್ಜಾರ ಅಣ್ಣಾಕತ್ತಿದ್ರು, ಹಾರ ಹಾಕಿ ಅವ್ರು ಹೋಗ್ಬಿಟ್ರಿ ನಮ್ಮ ಹೆಡಕ್ಕ ವಜ್ಜಾಗೈತಂದ್ರ. ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತನ್ನ ಅಣ್ಣತಂಬರಂತ ತಿಳ್ಕೊಂಡು, ನಮ್ಮ ಒಡ ಹುಟ್ಟಿದವರಂತ ತಿಳ್ಕೊಂಡು, ಅವ್ರಿಗೇನೇ ಕಷ್ಟ ಬಂದ್ರು, ಅವ್ರಿಗೇನೇ ತೊಂದರೆ ಬಂದ್ರು, ನಾನಿದಿರಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಣ್ಣ ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗೌರವಿಸಬೇಕು. ಯಾಕಂದ್ರ ಒಂದು ಮರ ನೆರಳ ಕೊಡಬೇಕಾಗಿತ್ತಂದ್ರ, ಹಣ್ಣು ಕೊಡಬೇಕಾಗಿತ್ತಂದ್ರ, ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಏರಿಯವ್ರದ್ದು ಬಹಳ ಪಾತ್ರ ಇರ್ತದ. ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ. ಆದ್ರೆ ಈ ಮರ ಹೆಮ್ಮರವಾಗಿ ಬೆಳೆದದ. ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂಥ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವನನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜೈಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ
ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡ್ಚಿರ್ತಕ್ಕಂಥ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ 31ನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಪ್ನಾಳ್ ಅವರ ಜೀವನ ಅತ್ಯಂತ ಉಜ್ವಲವಾಗಲಿ. ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ, ಬಹಳ ಆತ್ಮೀಯರು, ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಗೋಪಾಲ್ ಇಂಚಗೇರಿ, ಗೋಪಾಲ್ ಹೂಗಾರ್, ಆ ಇಬ್ಬರು ಕಲಾವಿದರನ್ನ ನಾನು ಇವತ್ತಿನ ನೆನೆಸ್ಕೋಬೇಕು. ಬಹಳ ಬಡತನದೊಳಗೆ ಬೆಳೆದವರು. ನಾವು ಅವ್ರನ್ನ ಸಣ್ಣವರಿದ್ದಾಗ ನೋಡ್ಕೊತ ಬಂದೇವಿ. ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರ ಮೂಲ ಕಾರಣ ಅವ್ರ ಹಿರಿಯರು ಈ ಭಾಗಕ್ಕೆ ಬಹಳ ಭಕ್ತಿಯನ್ನ ತೋರಿಸಿ, ಪ್ರೀತಿಯನ್ನ ತೋರಿಸಿ ನಮ್ಮನ್ನ ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದರೂ ಕೂಡ ಈ ಭಾಗದ ಎಲ್ಲಾ ಕಲಾವಿದರಿಗೂ ಆಶ್ರಯನ್ನ ಕೊಟ್ಟು, ಅವಕಾಶವನ್ನ ಕೊಟ್ಟು, ಎಲೆಮರೆ ಕಾಯಿಗಳಂತಿರ್ತಕ್ಕಂಥ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಸಿಂಚನದ ತಂಡದವರಿಗೂ ಕೂಡ ಅದು ಸಲ್ಲಬೇಕನ್ನೋದನ್ನ ಈ ಭಕ್ತಿಪೂರ್ವಕವಾಗಿ ವಂದಿಸಿ, ಇವತ್ತ ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ. ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ, ಯಾಕಂದ್ರೆ ಕಲಾವಿದರು ಹೆಂಗದಾರತ್ತಂದ್ರ ಜಾನಪದ ಅಂತಂದ್ರ ಬೇರೆ ರೀತಿ ಐತಿ ಇವತ್ತಿನ ದಿನ. ಆ ಜಾನಪದ ಯಾವುದನ್ನ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು. ಇವತ್ತಿದು ಮನೋರಂಜನೆ ಕಾರ್ಯಕ್ರಮ, ಇದು ಮನಸ್ಸಿಗೆ ತಗೊಳ್ಳಂತ ಕಾರ್ಯಕ್ರಮ ಅಲ್ಲ. ಮನಸ್ಸಿಗೆ ತಗೊಳ್ಳಂತ ಕಾರ್ಯಕ್ರಮ ಬೇರೆ ಇರ್ತಾವ. ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳಿರ್ತಾವ, ಬಬಲಾದಿ ಅಜ್ಜರ ಬೆಂಕಿ ನುಡಿ ಇರ್ತಾವ. ಅವೇನದಾವ ಅಂದ್ರೆ ಮನಸ್ಸಿಗೆ ತಗೊಳ್ಳುವಂತಾವ್ ಇರ್ತಾವ. ಕಲಾವಿದರ ಕಲೆಯನ್ನ ಇವತ್ತಿನ ದಿನ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ನೀವು ಏನು ತಲೆಯಾಗಿ ಇಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ, ಈ ನಾಡಿನ ಶರಣರ ತತ್ವಗಳಿದ್ದಾವಲ್ಲ, ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಕಲೆಯನ್ನ ಇವತ್ತಿನ ದಿನ ಇವತ್ತು ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ. ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ, ಬೀರಲಿಂಗೇಶ್ವರ, ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ 31ನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಿಂದ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವಂತ ಹುಲು ಜಯಂತಿ